ಪ್ರೈಸ್ ದ ಲಾರ್ಡ್. ಆದಿಕಾಂಡ 3ನೇ ಅಧ್ಯಾಯ 6ರಿಂದ 7. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡೆಯದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ನಾವು ನೋಡಬೇಕಾದ್ರೆ ಆದಾಮನು ಹವ್ವಮ್ಮ ಮುಂಚೆ ದೇವರೊಟ್ಟಿಗೆ ಸಹವಾಸ ಮಾಡಬೇಕಾದ್ರೆ ಅವರಿಗೆ ಯಾವುದೇ ರೀತಿಯ ಹೊದಿಕೆಯ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ದೇವರ ಮಹಿಮೆ ಅವರಿಗೆ ಹೊದಿಕೆಯಾಗಿತ್ತು. ಬಟ್ ಯಾವಾಗ ಅವರು ದೇವರು ತಿನ್ನಬಾರದು ಅಂತ ಹೇಳಿದ ಆ ಹಣ್ಣು ತಿಂದರೋ ಅವಾಗ ಅವರು ಆ ಮಹಿಮೆಯನ್ನು ಕಳೆದುಕೊಂಡರು. ಸೊ ಅವಾಗ ಅವರು ಏನು ಮಾಡಿದರು ಅಂದರೆ ಅಂಜೂರದ ಎಲೆಗಳನ್ನು ಒಂದು ವಸ್ತ್ರವಾಗಿ ಮಾಡಿಕೊಂಡು ಅವರು ಧರಿಸಿದರೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಆದರೆ ದೇವರು ಚರ್ಮದ ಹೊದಿಕೆಯನ್ನು ಅವರಿಗೆ ಅನುಗ್ರಹಿಸಿದ್ದಾನೆ ಅಂತೇಳಿ ನೆಕ್ಸ್ಟ್ ವರ್ಸಲ್ಲಿ ನೋಡ್ತಾ ಇದ್ದೀವಿ. ಈಗ ಹೊದಿಕೆಗೆ ಅದು ಅಂಜೂರದ ಎಲೆ ಆದರೂ ಓಕೆ, ಪ್ರಾಣಿಯ ಚರ್ಮವಾದರೂ ಓಕೆ, ಎರಡೂ ಸಮೇತ ಅದೇ ಕೆಲಸ ಮಾಡ್ತವೆ. ಆದರೆ ದೇವರು ಪ್ರಾಣಿಯ ಚರ್ಮವನ್ನು ಹೊದಿಸಿದನು ಅಂತಂದರೆ ಅದರಲ್ಲಿ ಒಂದು ಅರ್ಥವಿದೆ. ಏನಂತಂದರೆ ಅಲ್ಲಿ ಒಂದು ಪ್ರಾಣಿಯನ್ನು ದೇವರು ವಧಿಸಿದರು ಅಂತೇಳಿ ನಮಗೆ ಕಾಣಲ್ಪಡುತ್ತದೆ. ಅಂದರೆ ಅಲ್ಲಿ ರಕ್ತ ಸುರಿಯಲ್ಪಟ್ಟಿತ್ತು ಅಂತೇಳಿ ನಾವು ತಿಳ್ಕೊಬಹುದು. ಸೊ ಆ್ಯಕ್ಚುಲಿ ದೇವರು ಅವರ ಪಾಪವನ್ನು ಮುಸ್ತಾ ಇದ್ದಾರೆ ಅಂತೇಳಿ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೋದು.